ಅದರಿಂದ ಮತ್ತೆ ಇನ್ನೊಂದು ಇವತ್ತು ಇಂಪಾರ್ಟೆಂಟ್ ಆಗಿ ಈ ಹಂಪಿಯಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ದೌರ್ಜನ್ಯ ತಾವು ನೋಡಿದ್ದೀರ, ದೊಡ್ಡ ಸುದ್ದಿಯಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸುದ್ದಿಯಾಗಿದೆ. ಹಂಪಿ ನಿಮ್ಗೆ ತಿಳಿದಂಗೆ ಐತಿಹಾಸಿಕ ತಾಣ, ವಿಶ್ವದ ಒಂದು ಪಟ್ಟಿಯಲ್ಲೂ ಗುರುತು ಮಾಡಿರ್ತಕ್ಕಂಥದ್ದು ಒಂದು ಸ್ಥಳ ಅದು ಹಂಪಿ. ಅಲ್ಲಿ ಮಾರ್ಚ್ 6ರಂದು ಗಂಗಾವತಿ ತಾಲೂಕಿನ ಸಣ್ಣಾಪುರ ತುಂಗಭದ್ರಾ ಎಡದಂಡೆ ಕಾಲುವೆ ಬಳಿ 5 ಪ್ರವಾಸಿಗರು ರಾತ್ರಿಯ ಒಂದು ಮೂನ್ ಲೈಟ್ ಅಲ್ಲಿ ಸಂಗೀತ ಕೇಳಕ್ಕೆ, ಸಂಗೀತ ಅಲ್ಲಿರೋರೆಲ್ಲ ಹಾಗೆ ಮಾಡ್ತಾರೆ. ಯಾಕೆಂದ್ರೆ ತಮಗೂ ಗೊತ್ತಿದೆ, ಫಾರಿನರ್ಸ್ ಬಂದ್ರೆ ನಾವೇನ ಹಂಪಿಗೆ ಹೋದ್ರೆ 1 ಅವರಲ್ಲೇ ಹಂಪಿ ನೋಡ್ಬಿಡ್ತೀವಿ ನಾವು, 1 ಗಂಟೆಯಲ್ಲಿ. ಫಾರಿನರ್ಸ್ ಅಲ್ಲಂಗಲ್ಲ, ಬಂದ್ರೆ 1 ತಿಂಗಳು 2 ತಿಂಗಳು 3 ತಿಂಗಳು ಪ್ರತಿಯೊಂದು ಆ ಕಲ್ಲನ್ನು ಮುಂದೆ ನಿಂತು ಅದರ ಚಿತ್ರ ಇರ್ಬೋದು, ಫೋಟೋ ಇವೆಲ್ಲ ಮಾಡ್ತಾರಲ್ಲಿ. ಇನ್ ಕೆಲವರು ಬರ್ಬೋದು, ಅವ್ರು ಬಂದ ಮೇಲೆ ಅವ್ರೇನು ಫಾರಿನರ್ಸು ಸ್ವಲ್ಪ ಮೋಜು ಮಸ್ತಿ ಇದ್ದೇ ಇರ್ತೈತೆ, ಅದನ್ನ ನಾವೇನು ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಅಲ್ಲಿ ಹೋದಾಗ ಆ ಸಂದರ್ಭದಲ್ಲಿ ಸುಮಾರು ಮಲ್ಲೇಶ್ 22 ವಯಸ್ಸು, ಚೇತನ್ ಸಾಯಿ ಸಿಳ್ಳೆಕ್ಯಾತ 21 ವರ್ಷ, ಈ 3 ಜನನು ಕೂಡ ಒಬ್ಬರನ್ನ ಹತ್ಯೆ ಮಾಡ್ತಾರೆ. ಒಡಿಶಾ ಮೂಲದ ವಿಪಾಶ್, ಅವನಿಗೆ ತಲೆಗೆ ಹೊಡಿತಾರೆ, ನದಿಗೆ ತಳ್ಳಿಬಿಡ್ತಾರೆ. ಅವನಿಗೆ ತಲೆಗೆ ಏಟ್ ಬಿದ್ದಿರೋದ್ರಿಂದ ನದಿಯಿಂದ ಈಚೆ ಬರಕ್ಕಾಗಲ್ಲ. ಇನ್ನ 2 ನದಿಗೆ ತಳ್ತಾರೆ. ಅವರು ಈಜ್ ಬರೋದ್ರಿಂದ ಎಸ್ಕೇಪ್ ಆಗಿ ಬಂದಿದ್ದಾರೆ. ಅದಾದ ತಕ್ಷಣ ಏನ್ ಮಾಡ್ತಾರೆ, ಆ ಇಸ್ರೇಲ್ ಒಬ್ಬ ಮಹಿಳೆ ಇರ್ತಾಳೆ, ಇಸ್ರೇಲ್ ಮಹಿಳೆ ಮತ್ತು ಆ ಹೋಮ್ ಸ್ಟೇ ನಡೆಸುವಂತ ಒಬ್ಬ ಹಂಪಿಯ ಒಬ್ಬ ಮಹಿಳೆ ಇರ್ತಾರೆ. ಇವ್ರ ಮೇಲೆ ಅತ್ಯಾಚಾರ ಮಾಡ್ತಾರೆ. ಅವ್ರು 3 ಜನ ಹೊಡೆದು ಆದ್ಮೇಲೆ ಇವರು ಮಹಿಳೆ ಮೇಲೆ ಅತ್ಯಾಚಾರ ಮಾಡ್ತಾರೆ. ಅಂದ್ರೆ ಅವರು ಫಸ್ಟ್ ದುಡ್ಡು ಕೇಳ್ತಾರೆ, ದುಡ್ಡು ಆದ್ಮೇಲೆ ಈ ಅತ್ಯಾಚಾರಗಳು ಆಗಿದ್ದು. ಅಲ್ಲ ಅಧ್ಯಕ್ಷ, ಫಾರಿನರ್ಸ್ ಮೇಲೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಟ್ಯಾಕ್ ಅತ್ಯಾಚಾರ ಆಗ್ತಾ ಇದೆ. ನಿನ್ನೆ ರಾಜ್ಯ ಸರ್ಕಾರದ ಯೋಜನೆಗಳನ್ನ ಯಾವುದೋ ಯೂನಿವರ್ಸಿಟಿನವ್ರು ಮೆಚ್ಕೊಂಡಿದ್ರು, ವಿದೇಶಿಗರು ಗುಣಗಾನ ಮಾಡಿದ್ರು. ಈಗ ವಿದೇಶಿಗರ ಮೇಲೆ ಈ ಪ್ರಮಾಣದಲ್ಲಿ ಅತ್ಯಾಚಾರ ಸಾವು ನಡೀತಾ ಇದ್ರು ಕೂಡ ಈ ಸರ್ಕಾರ ಏನೋ ಗಮನಿಸಲ್ಲ ಅಂತಂದ್ರೆ ಏನು ವಿದೇಶಿಗರು ಇದನ್ನ ಬಹಳ ಮೆಚ್ಕೊಂಡ್ಬಿಟ್ಟಿದಾರ? ದೊಡ್ಡ ಪ್ರಮಾಣದ ಅಪಾಯ ಕೇಳಬೇಕು. ಈ ಸರ್ಕಾರದಲ್ಲಿ ಯಾರಿದ್ದಾರೆ ಕೇಳಿಕ್ಕೆ? ಅಲ್ಲೂ ಅನಾಥ ಆಗಿದೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯೂ ಕೂಡ ಅನಾಥ, ಸದನನೂ ಕೂಡ ಅನಾಥ ಆಗ್ಬಿಟ್ರೆ ನೀವೇ ಈ ಸದನದಲ್ಲಿ ರಕ್ಷಣೆ ಬರಬೇಕಾಗಿರೋದು ನೀವು. ಅಲ್ಲೂ ಕಾನೂನು ಸುವ್ಯವಸ್ಥೆ ಅನಾಥ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇಲ್ಲ ಹೀಗೆ ಸಮಯ ವ್ಯರ್ಥ ಮಾಡಿದ್ರೆ ಏನ್ ಮಾಡುದು ಇಲ್ಲಿ ನಾವು? ಏನ್ ಮಾಡೋದು? ಮಾತಾಡಾಯ್ತು, ಅವ್ರು ಮಾತಾಡ್ಲಿ, ಹೇಳಿ ಬರ್ತಾರೆ. ಈಗ ಪೀಠದಲ್ಲಿ ಕುತ್ಕೊಂಡು ನೀವು ಅಸಹಾಯಕರಾಗುವಂತ ಪ್ರಶ್ನೆ ಅಲ್ಲ, ಈಗ ಅಸಹಾಯಕ ಪ್ರಶ್ನೆ ಅಲ್ಲ. ಈಗ ನಮ್ಗೆ ಬೆಳಿಗ್ಗೆ ಪ್ರಾರಂಭ ಆಗಿದೆ, ಆಗ್ಬೇಕು, ಅವ್ರು ಬರ್ತಾರೆ. ಈಗ ಒಂದು ಸಮಯ ವ್ಯರ್ಥ ಮಾಡ್ಲಿಕ್ಕೆ ಆಗುದಿಲ್ಲ, ಅವ್ರು ಬರ್ತಾರೆ. 10 ಗಂಟೆ ತನಕ ನಡೆಸಿರಿ, 10 ಗಂಟೆ ತನಕ ಬಂದು ಸರಿ. ನೀವು ಅಸಹಾಯಕತೆ ವ್ಯಕ್ತ ಕಾನೂನು ಯಾರೋ ಪಾಕಿಸ್ತಾನದ ಜಿಂದಾಬಾದ್ ಯಾರೋ ವಿದೇಶಿ ಮಾಡ್ತಾರೆ. ಈ ಸರ್ಕಾರಕ್ಕೆ ಸಂವೇದನೆ ಈಗ ಬಿಲ್ ಪ್ರೆಸೆಂಟ್ ಮಾಡುವ ಆಯ್ತು. ಈಗ ನಮಗೆ ಗೊತ್ತಿದೆ, ನಿನ್ನೆ ವಿರೋಧ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರು ಒಬ್ರು ಒಂದೇ ನಿಮಿಷ ಇದ್ದವ್ರೊಬ್ರು ಅವರು ಹೊರಟೋದು ಸರ್, ಅವರು ಹೊರಟೋದು. ಅಧ್ಯಕ್ಷ ಅಶೋಕ್ ಒಂದು ನಿಮಿಷ ಕೂತ್ಕೊಳ್ಳಿ. ನಿನ್ನೆ ವಿರೋಧ ಪಕ್ಷದ ನಾಯಕರು ರಾತ್ರಿ 10:15 ತನಕ ಇಲ್ಲಿ ಕುತ್ಕೊಂಡಿದ್ದಾರೆ, ಬೆಳಿಗ್ಗೆ 9:45 ಬಂದು ಇಲ್ಲಿ ಕುತ್ಕೊಂಡಿದ್ದಾರೆ. ಬಹಳ ವಿದೇಶದ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ಹೊಗಳಿದ್ದಾರೆ, ಯಾವ್ದೋ ಯೂನಿವರ್ಸಿಟಿನವ್ರು ಹೊಗಳಿದ್ದಾರೆ ಅಂತ ಹೇಳ್ತಾರೆ. ವಿದೇಶಿಗರ ಮೇಲೆ ಇಷ್ಟು ಪ್ರಮಾಣದಲ್ಲಿ ರೇಪ್ ಆಗಿ ಮರಳಾಗ್ತಾ ಇದ್ರೆ ಈ ಸರ್ಕಾರಕ್ಕೆ ಸಂವೇದನೆ ಇಲ್ಲೇನೋ? ಈ ಸರ್ಕಾರಕ್ಕೆ ಏನು ಅನ್ಸೋದಿಲ್ವಾ? ಸರಿಗ ಸಿದ್ದರಾಮಯ್ಯನವ್ರ ಭಾಷೆಯಲ್ಲಿ ಹೇಳಬೇಕಂದ್ರೆ ಮಾನವ ಮರ್ಯಾದೆ ಸರ್ಕಾರಕ್ಕೆ. ನಾನು ಇದಕ್ಕೆ ಪೊಲೀಸರು ಯಾಕೆ ಇಷ್ಟೆಲ್ಲ ನಡೀತಿದ್ರು ಕೂಡ ಪೊಲೀಸರು
ದಯವಿಟ್ಟು ಸರ್ಕಾರದ ಈಗ ಕಾರ್ಯಕಲಾಪ ಮಾಡಬೇಕು. ಅದು ನೀವು ಒಬ್ಬರಿದ್ದೀರಿ, ಬೇರೆ ಯಾರಿದ್ದಾರೆ? ಈಗ ಅದನ್ನ ನಿಲ್ಲುವಂತದ್ದು ಎಲ್ಲಕ್ಕೆ ಮಾತಾಡ್ತಾರೆ, ಒಬ್ಬೊಬ್ಬರಿಗೆ ಮಾತಾಡ್ತಾನೆ. ಆಯ್ತು, ಒಂದೇ ತಗಡಿಗೆ ಹಾಕಿ ಈಗ ಅವ್ರು ಮಾತಾಡ್ಲಿಕ್ಕೆ ತಾವು ಕೊಟ್ಟಿದ್ದೀರಿ. ಈಗ ಆಯ್ತು, ಅದಕ್ಕೆ ನೀವು ಯಾಕೆ ಮಲ್ಲಿ ಮಾತಾಡಿದ್ರಿ? ಈಗ ಆಯ್ತು, ಪ್ರತಿಪಕ್ಷರಾಗಿ ಮುಗಿಸಿ ಆಯ್ತು ಅವ್ರೆ, ಆಯ್ತು ಬುದ್ಧಿವಂತ ಹೇಳಿ ಸಾಕು. ನಿಮ್ ಬುದ್ಧಿವಾದ ನಮ್ಗೆ ಆಯ್ತು. ಕೂತ್ಕೊಳ್ಳಿ ಚಂದ್ರಪ್ಪ ಅವರೇ, ಆಯ್ತು ಅಲ್ಲಿ ಕೂತ್ಕೊಳ್ಳಿ. ಆಯ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.